ವ್ಯಕ್ತಿ ಅವ್ರ ಬಗ್ಗೆ ಅವ್ರಿಗೆ ಭಾಳಷ್ಟು ಒಂದು ಏನಪ್ಪ ಅಂತಂದ್ರೆ ಪ್ರೀತಿ ವಿಶ್ವಾಸದ ಅವ್ರು ನಂಬ್ಕೊಂಡು ಹೋಗ್ತೀವಿ. ನಮ್ಮ ಧರ್ಮ ಸಪ್ರೇಟಪ್ಪ ನಮ್ಗೆ ಬೇಕು ಅಂತ ಅವ್ರು ಬಯಸ್ತಾ ಇದ್ದಾರೆ. ಆದರೆ ಅದು ಸಪ್ರೇಟ್ ಹಾಕಿ ಕೊಡೋದು ನಮ್ಮೊಳಗೆ ಇರಬೇಕಂತ ಇವ್ರು ಬಯಸ್ತಾ ಇದ್ದಾರೆ. ಇಲ್ಲಿ ಏನು ಬಂದದಪ್ಪ ಅಂತಂದ್ರೆ ಎರಡೂ ಕಡೆ ಜನರಲ್ಲೇ ಒಂದು ಏನಪ್ಪ ಅಂದ್ರೆ ತಮ್ಮದು ವಾದ ಸರಿ ಅನ್ನುವಂಥ ಮನಸ್ಥಿತಿಗೆ ಬಂದು ನಿಂತಿದ್ದಾರೆ. ಅವ್ರವ್ರ ದೃಷ್ಟಿಯಿಂದ ಅವ್ರು ಸರಿ ಇದ್ದರೂ ಸಹಿತ ಇಲ್ಲಿ ಇನ್ನೊಂದು ಮಾತನ್ನು ನಾವು ಗಮನಿಸಬೇಕಾಗೈತಿ. ಎರಡೂ ಕಡೆ ಜನರಿಗೆ ಹೇಳಬೇಕಾಗ್ಯದ ಈ ಅಶ್ಲೀಲ ಪದಗಳನ್ನು ಇಲ್ಲೂ ಕೆಲವೊಂದಿಷ್ಟು ಜನ ಬಳಸಿದ್ದಾರೆ. ನಿಜಾನಂದ ಸ್ವಾಮಿಗಳಾಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಅವರು ಸಹಿತ ಕೆಲವೊಂದು ಪದ ಬಳಸೋ ಮುಂದೆ ಸಡನ್ನಾಗಿ ಕೆಲವೊಂದು ಬಳಸುವಂಥದ್ದು ವೈಚಾರ ನೆಲೆಗಟ್ಟಿನಲ್ಲಿ ದೇವಾನ ದೇವತೆಗಳನ್ನು ಟೀಕೆ ಮಾಡುವಂಥ ಕೆಲವೊಂದು ಬಂದಾಗ ಸಹಜವಾಗಿ ಏನಾಗಿಬಿಡ್ತಪ್ಪ ಅಂತಂದ್ರೆ ತಿಕ್ಕಾಡುಗಳು ಸ್ಟಾರ್ಟ್ ಆಗ್ತಾವೆ. ಮೂಲಭೂತವಾಗಿ ಒಂದು ಸಂಪ್ರದಾಯ ನಂಬ್ಕೊಂಡು ಬಂದಂಥ ಗಣೇರಿ ಶ್ರೀಯವರು ಕಾಳಸಿದ್ದೇಶ್ವರ ಶ್ರೀಯವರು ಅವರಿದ್ದಂಥವ್ರು ಜಗಲಿ ಪೂಜೆ ಪಡ್ಕೊಳ್ಳೋದು ಅದು ಇದು ಅಂತ ಕೆಲವೊಂದು ಬರ್ತಾವೆ ಆರಾಧನೆ ದೃಷ್ಟಿ ಇಟ್ಕೊಂಡು ಅವರು ಅದನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಮತ್ತಲ್ಲೇ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಏನಪ್ಪಾ ಅಂದ್ರೆ ಜಂಗಮರು ಶ್ರೇಷ್ಠ, ಅವ್ರ ಪಾದ ತೊಳೆದು ನೀರು ಕುಡಿಯುವಂಥ ಇಂಥ ಪದ್ಧತಿ ನಮ್ಮಲ್ಲಿದೆ, ಅದು ಸರಿ ಅನ್ನುವಂಥ ಮಾತು. ಅದೇ ಕಾಲಕ್ಕೆ ಈ ವೀರಶೈವ ಆಗಿರ್ಬೋದು ಅಥವಾ ಲಿಂಗಾಯತ ಆಗಿರ್ಬೋದು ಈ ಹಿಂದೂ ಇದರಿಂದ ಹುಟ್ಟಿದಂಥದ್ದು ಅಂತ ಅವ್ರ ಪ್ರಬಲವಾದ ನಂಬಿಕೆ ಅದು. ಆ ನಂಬಿಕೆಗೆ ಠೇಸ್ ಆದಾಗ ಪೆಟ್ಟಾದಾಗ ಅವ್ರು ಅದಕ್ಕೆ ವೈಚಾರಿಕವಾಗಿ ಉತ್ತರ ಕೊಡಬೇಕು ವಿನಃ ಈ ಭಾಷೆಯನ್ನು ನಿಮ್ಮ ಮನಸ್ಸಿಗೆ ಬಂದಾಗ ಬಳಸುವಂಥದ್ದಲ್ಲ ಅಂತೇಳಿ. ಅದಕ್ಕಾಗಿನ ಅವ್ರ ಇತ್ತೀಚೆಗೆ ಏನಾಗಿದೆಪ್ಪ ಅಂತಂದ್ರೆ ಈ ಕಾಳಸಿದ್ದೇಶ್ವರ ಸ್ವಾಮೀಜಿ ಅವರ ಏನೋ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟಿದ್ದಾರೆ. ಅದು ಆಗಬಾರ್ದು, ಮಾಡಲಿಕ್ಕೆ ಕೊಡಬೇಡ್ರಿ ಅದನ್ನು ಅಂತ ಅನ್ನುವಂಥ ಮಾತು. ಅದು ಕಾರ್ಯಕ್ರಮ ನಡೀಬಾರ್ದು ಅಂತೇಳಿ. ಯಾಕಂದ್ರೆ ಅವ್ರೊಂದು ಹೇಳೋ ವಾದ ಏನೈತಪ್ಪ ಅಂತಂದ್ರೆ ಅದೃಶ್ಯ ಕಾಳಸಿದ್ದೇಶ್ವರ ಸ್ವಾಮೀಜಿ ಉತ್ತರ ಕರ್ನಾಟಕದ ವಿವಿಧೆಡೆ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಆಯೋಜಿಸಿ ಲಿಂಗಾಯತ ಮಠಾಧೀಶರನ್ನು ಅವಾಚ್ಯ ಶಬ್ದಗಳನ್ನು ನಿಂದಿಸಿದ್ದಾರೆ. ಲಿಂಗಾಯತ ಮಠಾಧೀಶರು ನಮ್ಮ ಬಾಯಿ ಬಂದಾಗ ನಿಲ್ಲಿಸಿದ್ದಾರೆ. ಏನು